ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸನ್ಯಾಸಿಗಳು ಅಂದ್ರೆ ಸಂಸಾರದ ಜಂಜಾಟದಿಂದ ದೂರವಿರೋರು, ಸರ್ವಸಂಘ ಪರಿತ್ಯಾಗಿಗಳು. ಆದ್ರೆ ಬೌದ್ಧ ಬಿಕ್ಕುಗಳನ್ನೇ ತನ್ನ ಬಲೆಗೆ ಬೀಳಿಸಿಕೊಂಡ ಸುಂದರಿಯೊಬ್ಬಳು ಅವರಿಗೆ ಬ್ಲಾಕ್ ಮೇಲ್ ಮಾಡಿ ಕೋಟಿ ಕೋಟಿ ರೂಪಾಯಿಗಳನ್ನ ಲಪಟಾಯಿಸಿದ್ದಾಳೆ. ಅರೆ, ಬಿಕ್ಕುಗಳು ಆಕೆಯ ಬಲೆಗೆ ಬಿದ್ರ ಅಂತ ಕೇಳ್ತೀರಾ? ಹೌದು. ಅಷ್ಟಕ್ಕೂ ಅಲ್ಲೇನಾಯ್ತು? ಎಷ್ಟು ಬಿಕ್ಕುಗಳು ಆಕೆಯ ಜಾಲದಲ್ಲಿ ಸಿಕ್ಕಾಕೊಂಡ್ರು? ನಂತರ ಏನಾಯ್ತು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಆಸೆಯೇ ದುಃಖಕ್ಕೆ ಮೂಲ, ಇದನ್ನ ಹೇಳೋದು ಬೌದ್ಧ ಧರ್ಮ. ಇವತ್ತಿಗೂ ಬೌದ್ಧ ಬಿಕ್ಕುಗಳು ಇದನ್ನೇ ಹೇಳ್ತಾರೆ, ಹಾಗೆ ಪಾಲಿಸಿಕೊಂಡು ಬರ್ತಿದ್ದಾರೆ. ಬೌದ್ಧ ಸನ್ಯಾಸಿಗಳ ಜೀವನವೇ ಒಂದು ಬಗೆಯ ವಿಶೇಷ. ಅಲ್ಲಿ ಆಡಂಬರ ಇರಲ್ಲ, ಆಸೆಗೆ ಯಾವುದೇ ಆಸ್ಪದವಿಲ್ಲ. ಅತ್ಯಂತ ಸರಳವಾಗಿ ಸುಂದರವಾದ ಬದುಕನ್ನ ಸಾಗಿಸ್ತಿರ್ತಾರೆ. ಗೌತಮ ಬುದ್ಧನ ಬೋಧನೆಗಳನ್ನ ಪಾಲಿಸೋದು, ಧ್ಯಾನ ಮತ್ತು ಧಾರ್ಮಿಕ ಗ್ರಂಥಗಳನ್ನ ಅಧ್ಯಯನ ಮಾಡೋದು, ಅವುಗಳನ್ನ ಪ್ರಚಾರ ಮಾಡೋದು, ಇವುಗಳನ್ನೇ ದೇವರ ಸೇವೆ ಅಂತ ಬದುಕ್ತಿರ್ತಾರೆ. ಆದ್ರೆ ಇಂತಹ ಸನ್ಯಾಸಿಗಳನ್ನು ಆಸೆಯ ಬಲೆಗೆ ಸೆಳೆದು ಅವರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಸಂಕಷ್ಟಕ್ಕೆ ದೂಡೋರು ಇದ್ದಾರೆ. ಹಾಗಂತ ಬೌದ್ಧ ಬಿಕ್ಕುಗಳು ಅಂತಹ ಆಸೆಯ ಬಲೆಗೆ ಬಿದ್ದು ಬಿಡ್ತಾರ? ಹೌದು. ಥೈಲ್ಯಾಂಡ್ನಲ್ಲಿ ಇಂತಹದೊಂದು ಅವಾಂತರ ನಡೆದು ಹೋಗಿದೆ. ಇಲ್ಲೊಬ್ಳು ಮಾಯಾಂಗನೆ ತನ್ನ ಸೌಂದರ್ಯದ ಸೆರಗಿನಲ್ಲಿ ಅನೇಕ ಬಿಕ್ಕುಗಳನ್ನ ಕಟ್ಟಿಕೊಂಡು ಆಟವಾಡಿದ್ದಾಳೆ. ಅವರಿಂದ ಕೋಟಿ ಕೋಟಿ ರೂಪಾಯಿಗಳನ್ನ ಸುಲಿಗೆ ಮಾಡಿ ಈಗ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾಳೆ. ಇದರಿಂದ ಬೌದ್ಧ ಬಿಕ್ಕುಗಳು ಇಂತಹ ಆಸೆಗಳಿಗೆ ಬಿದ್ದು ಬಿಟ್ರ ಅನ್ನೋ ಚರ್ಚೆ ಆಗ್ತಾ ಇದೆ. ಪುರಾಣ ಕಥೆಗಳಲ್ಲಿ ಸನ್ಯಾಸಿಗಳು ತಪಸ್ಸು ಮಾಡುವಾಗ ರಂಭೆ, ಊರ್ವಶಿ, ಮೇನಕೆ ಇಂಥವರು ಬರ್ತಾರೆ. ತಪಸ್ಸು ಮಾಡೋ ಸಂತರ ಮುಂದೆ ನೃತ್ಯ ಮಾಡಿ ತಪೋಭಂಗ ಮಾಡ್ತಾರೆ. ಇಲ್ಲೂ ಅದೇ ರೀತಿ ಆಗಿರೋದು. ಒಬ್ಬಳೇ ಒಬ್ಬಳು ಸುಂದರಿ ಮಾಡಿರುವ ಆ ಘನಘೋರ ಕೃತ್ಯ ಬೌದ್ಧ ಬಿಕ್ಕುಗಳನ್ನ ಕಂಗೆಡಿಸಿಬಿಟ್ಟಿದೆ. ಅಷ್ಟಕ್ಕೂ ಈ ಸುಂದರಿ ಸೃಷ್ಟಿಸಿರುವ ಅವಾಂತರ ಅಷ್ಟಿಷ್ಟಲ್ಲ. ಆಕೆ ಮಾಡಿರುವ ಈ ಕಾರ್ಯ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಹುಟ್ಟು ಹಾಕಿದೆ. ಇಲ್ಲಿ ಈಕೆ ಮಾಡಿರೋದು ಪಕ್ಕಾ ಹನಿ ಟ್ರ್ಯಾಪ್. ಇದರಿಂದ ಗಳಿಸಿದ್ದು ಸಾವಿರಗಳಲ್ಲ, ಲಕ್ಷಗಳಲ್ಲ, ಬದಲಿಗೆ ಬರೋಬ್ಬರಿ 102 ಕೋಟಿ ರೂಪಾಯಿಗಳನ್ನ. ಇದನ್ನ ಕೇಳಿದ್ರೆ ನೀವು ನಿಜಕ್ಕೂ ಅಚ್ಚರಿ ಆಗ್ತೀರಾ. ಸರಿ, ಹಾಗಿದ್ರೆ ಈಕೆ ಹೇಗೆ ಮಾಡ್ತಾ ಇದ್ಲು? ಕಾಮ, ಮದ, ಮತ್ಸರದಿಂದ ದೂರವಿರುವ ಬೌದ್ಧ ಬಿಕ್ಕುಗಳು ಈಕೆಯ ಬಲೆಗೆ ಬಿದ್ದಿದ್ದು ಹೇಗೆ? ಈಕೆ ಕೇಳಿದಷ್ಟು ಹಣವನ್ನ ಅವರು ಕೊಡ್ತಾ ಇದ್ದಿದ್ದಾದ್ರೂ ಹೇಗೆ ಅನ್ನೋದನ್ನ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಅಯ್ಯೋ, ಹೀಗೆಲ್ಲ ಆಗೋಯ್ತಾ ಅಂತಾನೂ ಅಚ್ಚರಿ ಪಡ್ತೀರಾ. ಹೀಗೆ ಬಿಕ್ಕುಗಳನ್ನೇ ಬಲೆಗೆ ಬೀಳಿಸಿ ಆಡಬಾರದ ಆಟ ಆಡಿದವಳ ಹೆಸರು ವಿಲಾವನ್ ಎಂಸಾವಟ್. ವಯಸ್ಸು 35. ನೋಡೋಕೆ ಸುಂದರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ ಇವಳು ಕಷ್ಟಪಟ್ಟು ದುಡಿಯದೆ ಅಡ್ಡದಾರಿ ಹಿಡಿದು ಬಿಟ್ಲು. ಆಯ್ತಪ್ಪ, ಇದಕ್ಕೆ ಟಾರ್ಗೆಟ್ ಮಾಡ್ಕೊಂಡಿದ್ದು ಮಾತ್ರ ಬೌದ್ಧ ಬಿಕ್ಕುಗಳನ್ನ. ಸಾಮಾನ್ಯ ಭಕ್ತಿಯಂತೆ ಬಿಕ್ಕುಗಳ ಬಳಿ ಹೋಗ್ತಾ ಇದ್ದ ಈಕೆ ಅವರ ಬಳಿ ಮಹಾನ್ ದೈವ ಭಕ್ತಿಯಂತೆ ಪೋಸ್ ಕೊಡ್ತಾ ಇದ್ಲು. ಧಾರ್ಮಿಕ ವಿಚಾರಗಳನ್ನ ಚರ್ಚೆ ಮಾಡ್ತಾನೆ ಅವರಿಗೆ ಸಾಕಷ್ಟು ಹತ್ತಿರವಾಗ್ತಿದ್ಲು. ಹಾಗೆ ಹತ್ತಿರ ಆಗ್ತಾ ಆಗ್ತಾ ತನ್ನ ವರಸೆ ತೋರಿಸಿ ಬಿಡ್ತಿದ್ಲು. ಅದು ಹೇಗಂದ್ರೆ, ಮೊದಲು ಹಿರಿಯ ಬೌದ್ಧ ಬಿಕ್ಕುಗಳನ್ನ ತನ್ನ ಬಲೆಗೆ ಬೀಳಿಸಿಕೊಳ್ತಿದ್ದ ವಿಲವಾನ್ ಲೈಂಗಿಕ ಸಂಪರ್ಕ ಸಾಧಿಸ್ತಿದ್ಲು. ಈ ವೇಳೆ ಫೋಟೋ ಹಾಗೂ ವಿಡಿಯೋ ಮಾಡಿಟ್ಟುಕೊಳ್ತಿದ್ಲು. ನಂತರ ವಿಷಯ ಬಹಿರಂಗಗೊಳಿಸೋದಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ಲು. ಹಣ ಕೊಡೋವರೆಗೂ ಈಕೆ ಅವರನ್ನ ಬಿಡ್ತಾನೇ ಇರಲಿಲ್ಲ. ಇದರಿಂದ ಬೆದರಿದ ಬಿಕ್ಕುಗಳು ದೇಗುಲಗಳ ಬ್ಯಾಂಕ್ ಖಾತೆಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಈಕೆಯ ಖಾತೆಗೆ ವರ್ಗಾಯಿಸ್ತಿದ್ರು. ಆದ್ರೆ ಈಕೆ ಅಷ್ಟಕ್ಕೆ ಸುಮ್ಮನಾಗ್ತಿರ್ಲಿಲ್ಲ. ಮತ್ತೆ ಮತ್ತೆ ಹಣಕ್ಕೆ ಬೇಡಿಕೆ ಇಡ್ತಿದ್ಲು. ಬಿಕ್ಕುಗಳಾದ್ರೂ ಎಲ್ಲಿಂದ ತರ್ತಾರೆ ಹೇಳಿ? ಇದರಿಂದ ಇವರು ಏನ್ ಮಾಡ್ತಾ ಇದ್ರು? ದೇಗುಲಗಳ ಖಾತೆಯಿಂದಲೇ ಯಾರಿಗೂ ಗೊತ್ತಾಗದ ಹಾಗೆ ಹಣ ಕೊಡ್ತಿದ್ರು. ಇನ್ನು ಈಕೆ ಕೇವಲ ಬೌದ್ಧ ಸನ್ಯಾಸಿಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡಿರ್ಲಿಲ್ಲ. ಜೊತೆಗೆ ಹಲವಾರು ಪ್ರಭಾವಿಗಳನ್ನು ಬಲೆಗೆ ಬೀಳಿಸ್ಕೊಳ್ತಾ ಇದ್ಲು. ಅವರ ಜೊತೆಗೆ ಹಾಸಿಗೆ ಹಂಚಿಕೊಳ್ತಿದ್ಲು. ಆ ಪ್ರಣಯದ ದೃಶ್ಯಗಳನ್ನ ಗುಟ್ಟಾಗಿ ಫೋಟೋ ತೆಗೆದಿಟ್ಟುಕೊಳ್ಳೋದು, ಆನಂತರ ಆ ಫೋಟೋಗಳನ್ನ ಇಟ್ಟುಕೊಂಡು ಆ ವ್ಯಕ್ತಿಗಳಿಂದ ಹಣ ಸುಲಿಗೆಗಿಳಿಯೋದು ಮಾಡ್ತಿದ್ಲು. ಆದ್ರೆ ಕೊನೆಗೆ ಒಂದು ದಿನ ಸರಿಯಾಗಿ ತಗ್ಲಾಕೊಂಡ್ಲು. ಅಷ್ಟಕ್ಕೂ ಈಕೆ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾದ್ರೂ ಹೇಗೆ ಅಂತೀರಾ? ಅದು ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಅದು ಹೇಗಂದ್ರೆ, ಕಳೆದ ಜೂನ್ ತಿಂಗಳಲ್ಲಿ ಹಿರಿಯ ಸನ್ಯಾಸಿಯೊಬ್ಬರು ಇದ್ದಕ್ಕಿದ್ದಂತೆ ಸನ್ಯಾಸತ್ವ ತೊರೆದಿದ್ರು. ಇದಕ್ಕೆ ಕಾರಣ ಅಂದ್ರೆ ಈ ಬಿಕ್ಕುಗಳು ಕೂಡ ಈಕೆಯಿಂದ ಬ್ಲಾಕ್ ಮೇಲ್ಗೆ ಒಳಗಾಗಿದ್ರು. ಇದಾದ ಕೆಲವೇ ದಿನಗಳಲ್ಲಿ ಅವರು ನಾಪತ್ತೆ ಕೂಡ ಆಗಿಬಿಟ್ರು. ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಗೆ ಇಳಿದಾಗ್ಲೇ ಈ ಸುಂದರಿಯ ಮರ್ಮ ಬೆಳಕಿಗೆ ಬಂದದ್ದು. ಪೊಲೀಸರ ಪ್ರಕಾರ ಮಿಸ್ ಗಾಲ್ಫ್ ಸನ್ಯಾಸಿಯನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಲು. ಕಳೆದ ವರ್ಷ ಮೇ ತಿಂಗಳಲ್ಲಿ ಮಿಸ್ ಗಾಲ್ಫ್ ಸನ್ಯಾಸಿಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ಲು. ನಂತರ ತಾನು ತಾಯಿಯಾಗಲಿದ್ದೇನೆ ಅಂತ ಹೇಳ್ಕೊಂಡು ಮಗುವಿನ ಪಾಲನೆಗಾಗಿ ಈಕೆ 7 ಮಿಲಿಯನ್ ಥಾಯ್ ಬಹತ್ ಅಂದ್ರೆ ಸುಮಾರು 18 ಕೋಟಿ 52 ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ಲು. ಇದೇ ಕಾರಣಕ್ಕೆ ಸನ್ಯಾಸತ್ವ ತೊರೆಯಲು ನಿರ್ಧರಿಸಿದ್ರು.
ಪ್ರಕರಣದ ತನಿಖೆ ಆರಂಭವಾದಾಗ ಒಂದರ ನಂತರ ಒಂದರಂತೆ ಕೆಲವು ವಿಷಯಗಳು ಬಹಿರಂಗಗೊಂಡವು. ಒಬ್ಬರಲ್ಲ, ಅನೇಕ ಸನ್ಯಾಸಿಗಳು ಮಿಸ್ ಗಾಲ್ಫ್ ಖಾತೆಗೆ ಹಣ ಕಳಿಸ್ತಾ ಇದ್ರು. ಇದೆಲ್ಲವನ್ನು ನೋಡಿದ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಅನೇಕ ಶ್ರೀಮಂತರು ಹಾಗೂ ಬಿಕ್ಕುಗಳನ್ನ ಬ್ಲಾಕ್ ಮೇಲ್ ಮಾಡಿ ಈಕೆ ಅದರಿಂದ ಬಂದ ಹಣದಿಂದ ಉತ್ತರ ಬ್ಯಾಂಕಾಕ್ನಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಿದ್ಲು. ಈಕೆಯ ಜಾಲವನ್ನ ಭೇದಿಸಿರುವ ಪೊಲೀಸರು ನೋಂತಾಬುರಿಯಲ್ಲಿರುವ ಆಕೆಯ ಮನೆಯ ಮೇಲೆ ರೈಡ್ ಮಾಡಿ ಅರೆಸ್ಟ್ ಮಾಡಿದ್ರು. ಆದ್ರೆ ಇಲ್ಲೊಂದು ಭಯಾನಕವಾದ ವಿಚಾರ ಬೆಳಕಿಗೆ ಬಂತು. ಅದೇನಂದ್ರೆ ಈಕೆಯ ಮನೆಯನ್ನ ಪೊಲೀಸರು ಸರ್ಚ್ ಮಾಡಿದಾಗ ಅಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ನಗ್ನ ಫೋಟೋಗಳು ಸಿಕ್ಕಿದ್ವು. ಜೊತೆಗೆ 100 ಕೋಟಿ ರೂಪಾಯಿ ಮೌಲ್ಯದ ಥಾಯ್ಲ್ಯಾಂಡ್ ಕರೆನ್ಸಿಯು ಪತ್ತೆಯಾಯಿತು. ಒಂದಲ್ಲ ಎರಡಲ್ಲ 80,000 ನಗ್ನ ಫೋಟೋಗಳು ಅಂದ್ರೆ ಅದು ಹುಡುಗಾಟದ ಮಾತ. ಅಷ್ಟೊಂದು ಫೋಟೋಗಳು ವಿಡಿಯೋಗಳನ್ನ ಈಕೆ ಮಾಡಿಟ್ಟುಕೊಂಡಿದ್ಲು ಅಂದ್ರೆ ಈಕೆ ಅದೆಷ್ಟು ಜನರನ್ನ ಬ್ಲಾಕ್ ಮೇಲ್ ಮಾಡಿರಬೇಕು ಹೇಳಿ. ಅದರಲ್ಲೂ ಬೌದ್ಧ ಬಿಕ್ಕುಗಳನ್ನ ಈಕೆ ಬಿಟ್ಟಿಲ್ಲ ಅಂದ್ರೆ ಈಕೆ ಅದೆಂತಹ ಮನಸ್ಥಿತಿಯವಳಾಗಿರಬೇಕು ಅಂತ ಇಲ್ಲಿನ ಜನ ಕೇಳ್ತಿದ್ದಾರೆ. ನೋಡಿ, ಆಸೆಯೇ ದುಃಖಕ್ಕೆ ಮೂಲ ಅನ್ನೋ ಬುದ್ಧನ ಉಪದೇಶವನ್ನ ಅಕ್ಷರಶಃ ಪಾಲಿಸುವಂತಹ ಬೌದ್ಧ ಬಿಕ್ಕುಗಳನ್ನು ಬಿಡದೆ ಈಕೆ ಅವರನ್ನು ತಪ್ಪು ದಾರಿಗೆ ಎಳೆದು ಬಿಟ್ಟಿದ್ಲು. ಆಕೆಯ ಫೋನ್ಗಳನ್ನು ಪರಿಶೀಲಿಸಿದಾಗ ಹಿರಿಯ ಬೌದ್ಧ ಸನ್ಯಾಸಿಗಳ ಜೊತೆ ನಿಕಟ ಸಂಪರ್ಕ ಇರುವುದು ಗೊತ್ತಾಯಿತು. ಈ ಪ್ರಕರಣ ಥೈಲ್ಯಾಂಡ್ನ ಧಾರ್ಮಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನೇ ಬಿಚ್ಚಿ ಬೀಳಿಸಿದೆ. ಪೊಲೀಸರ ಪ್ರಕಾರ ಈಕೆ ಸುಮಾರು 15 ಹಿರಿಯ ಬೌದ್ಧ ಸನ್ಯಾಸಿಗಳೊಂದಿಗೆ ಪ್ರಣಯ ಮತ್ತು ದೈಹಿಕ ಸಂಬಂಧವನ್ನು ಬೆಳೆಸಿಕೊಂಡಿದ್ಲು. ನಂತರ ತಾನು ಗರ್ಭಿಣಿ ಅಂತ ಹೇಳಿಕೊಂಡು ಸನ್ಯಾಸಿಗಳಿಂದ ಲಕ್ಷಾಂತರ ರೂಪಾಯಿಗಳನ್ನ ಸುಲಿಗೆ ಮಾಡ್ತಿದ್ಲು. ಈ ರೀತಿ ಸುಮಾರು 385 ಮಿಲಿಯನ್ ಬಹತ್ ಅಂದ್ರೆ 102 ಕೋಟಿ ರೂಪಾಯಿಗಳನ್ನ ಕಿತ್ಕೊಂಡಿದ್ಲು. ಇದಾಗ್ತಾ ಇದ್ದಂತೆ ಇಲ್ಲಿ ಹಲವು ಬೌದ್ಧ ದೇವಾಲಯಗಳ 9 ಸನ್ಯಾಸಿಗಳನ್ನ ಪದಚ್ಯುತಗೊಳಿಸಲಾಗಿದೆ. ಸನ್ಯಾಸಿಗಳೊಂದಿಗೆ ಲೈಂಗಿಕ ಸಂಬಂಧ ಹೊಂದಿರುವ ಮಹಿಳೆಯರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಅವಕಾಶ ನೀಡುವ ಕಾನೂನನ್ನ ತಿದ್ದುಪಡಿ ಮಾಡಲು ಸಮಿತಿಯನ್ನ ಕೂಡ ರಚನೆ ಮಾಡಿದೆ. ಥೈಲ್ಯಾಂಡ್ನಲ್ಲಿ 2 ಲಕ್ಷ ಸನ್ಯಾಸಿಗಳಿದ್ದಾರೆ. 85,000 ಬೌದ್ಧ ಬಿಕ್ಕುಗಳ ಶಿಷ್ಯರಿದ್ದಾರೆ. ಬ್ರಹ್ಮಚರ್ಯ ಹಾಗೂ ಅಹಿಂಸೆಗಳೇ ಬೌದ್ಧ ಬಿಕ್ಕುಗಳ ಜೀವನದ ಮಹದೋದ್ದೇಶ. ಆದರೂ ಅಂತಹ ಬ್ರಹ್ಮಚಾರಿಗಳನ್ನ ಗೃಹಸ್ಥರನ್ನಾಗಿಸಿದ ಆಕೆಯ ಮೇಲಿನ ಕೋಪಕ್ಕಿಂತ ಹೆಣ್ಣಿನಾಸೆಗೆ ತಮ್ಮ ಸ್ಥಾನಮಾನವನ್ನ ತ್ಯಾಗ ಮಾಡಿದ ಬೌದ್ಧ ಬಿಕ್ಕುಗಳ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಅಲ್ಲದೆ ಬೌದ್ಧ ಬಿಕ್ಕುಗಳನ್ನ ಇವರದ್ದು ಬೂಟಾಟಿಕೆ ಭಕ್ತಿ ಅಂತ ಇಲ್ಲಿನ ಜನರು ಹೇಳ್ತಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.